ನಾನು ಅನ್ಸೂಯನ್ ಮನೆ ಕಡೆನ ಹೋಗಿಲ್ಲ. ಪಾಪ ಏನೇನು ಮಾಡಕತ್ತಾನೆ ಹುಡುಗಿ. ಇಜ್ಜಿ ಜೈ ಹೋಗಿರ್ತಾರೆ ಬಿಡು ಒಟ್ಟು ಕೈಯಕ್ಕೆ ಅದು ಇದು ಕೆಲಸ ಮಾಡಕ್ಕೆ. ಅಂದರೂ ಅದ ಅಡ್ಡಾಡ್ಕೊಂತ ಹೋಗಿ ಬರ್ಲೇನೆ ಒಟ್ಟು ಏನು ಮಾಡ್ಲಿ ಕೂತ್ಕೊಂಡು. ಹೋಗಿರ ಬರ್ತೀನಿ ತಡಿ. ಏಮ್ಮ ಅಯ್ಯೋ ಹುಡುಗಿ ಅಣ್ಣ ನೀನು ನೆನೆಸ್ಕೊಂಡು ನಿಮ್ಮ ಮನೆ ಕಡೆನ ಬರಕತ್ತಿದ್ ನೋಡು. ಏನು ಮಾಡಕತ್ತಾನೆ ಹುಡುಗಿ ಖಾಲಿ ಕುಂತೀನಿ ಹೋಗಿರ ಬರಂತಡಿ ಅಂತಂದೆ. ಅಯ್ಯೋ ಎಲ್ಲ ಇಲ್ಲೇ ಬಂದಿಲ್ಲ ಯಾಕೆ ಕೆಲಸ ಇಲ್ಲನೇ? ಇವಷ್ಟು ಕೆಲಸ ಬಿಟ್ಟು ಬಂದಿರಿ. ಕೆಲಸ ಇದ್ದಂಗಿಲ್ಲ ಹಬ್ಬ ಐತಲ್ಲ ಅದಕ್ಕನೆ. ಅಯ್ಯ ಅಮ್ಮ ಹಬ್ಬದಾಗ ಜಗ್ಗಿ ಕೆಲಸ ಮತ್ತು ಹಬ್ಬದಾಗಲ್ಲೇ ಎಲ್ಲರೂ ಚಟ್ನಿ ಪುಡಿ ಅವು ಇವು ಎಲ್ಲ ತೊಗೊಳೋದು ಜಗ್ಗಿ ಐತಿ ಕೆಲಸ. ಜಗ್ಗಿ ಅಂಗಡಿಯವ್ರು ಆರ್ಡರ್ ಕೊಟ್ಟಾರ. ಆದರೂ ಒಂಚೂರು ಲಕ್ಷ್ಮಕ್ಕನಂತೆ ಮಾತಾಡ್ದಿತ್ತು ಅದಕ್ಕೆ ಬಂದ್ವಿ. ಯಾಕೆ ನಾನು ಕಣಿ ಕಾಣಲ್ಲ ನಿನಗೆ? ಬೋಳಿ ಯಾವಾಗ ನೋಡು ಬರೀ ಲಕ್ಷ್ಮಕ್ಕನ ಕುಟ ಮಾತಾಡ್ಬೇಕು ಲಕ್ಷ್ಮಕ್ ಬೇಕಂತ. ನಾನೇ ಮನುಷ್ಯಕ್ಕೂ ಕಾಣಂಗೇ ಇಲ್ಲ. ನನ್ನಂತಿಗೆ ನಾನು ಕೇಳಕ್ಕೆ ಮೆತ್ತ ಬಂದಿರ್ತಿ. ಈ ತಳದದು ಕೊಡು ಈ ತಳದದು ಕೊಡು ನಿಮ್ಮ ಕಾಲ ಚಂದ ಐತಿ ಹಂಗೈತಿ ಹಿಂಗೈತಿ ಅಂತಂದು ಬೋಳಿ ನನಗಾದ್ರೆ ಹಿಂಗೆ ತಡಿ ಕರಿತೀನಿ. ಲಕ್ಷ್ಮೀ ಲಕ್ಷ್ಮೀ ಏ ಬಾ, ಈ ವಿಜ್ಜಿ ಜೈ ಅವ್ರು ಬಂದಾರ ನೋಡು. ಅದಕ್ಕೆ ನೀನಂತಲ್ಲೇ ಮಾತಾಡ್ಬೇಕಂತ ಬಾ. ಇನ್ನೇನು ಬಾರ್ಲೆ ನಾನು ಏನಾರು ಕೇಳಿ ಮಾಡ್ತೀನಿ. ಅಮ್ಮ ಸಿಟ್ಟಾಬೇಡ, ಒಂಚೂರು ನಮ್ಗೆ ಭಾಳ ಅದ್ದಿ ತುರ್ತಾಗಿ ಮಾತಾಡೋದೈತಿ. ನೀನಂತಕ್ಕೆ ಮಾತಾಡಿದ್ರೆ ಮಾತಾಡ್ತಿದ್ದಿ, ಅದು ಒಂಚೂರು ಲಕ್ಷ್ಮಕ್ಕನ ಅಂತಕ್ಕೆ ಮಾತಾಡ್ಬೇಕಿತ್ತು ಅದಕ್ಕೆ. ಅಂಥದ್ದೇನೈತೆ ಅತ್ತಿ ಮುಂದೆ ಮಾತಾಡೋದು ಸೊಸಿ ಮುಂದೆ ಮಾತಾಡೋಂಥದ್ದು? ಈ ಮನೆಗೆ ಮೊದಲು ನಾನು ಅತ್ತಿ, ನಾನು ಈ ಮನೆ ಯಜಮಾನಿ. ನಾನು ಬಿಟ್ಟು ಅಕ್ಕಿ ಬಿಟ್ಟು ಮಾತಾಡೋಂಥದ್ದು ಏನೈತಿ? ಯಮ್ಮ ಈಗ ಹೇಳ್ತೀವಲ್ಲ ನಿನಗೂ ಕೇಳ್ತೈತಿ, ಸ್ವಲ್ಪ ಸಮಾಧಾನಾಗಿರು. ವಿಜಿ ಅನ್ಸೂಯ ಬರ್ರಿ ಒಳ ಬರ್ರಿ. ಏನು ಗೊತ್ತೇನು ಕೆಲಸ ಮಾಡಕತ್ತಿಲ್ಲನ? ಲಕ್ಷ್ಮಕ್ಕ ಕೆಲಸ ಏನೋ ಇತ್ತು. ಹ್ಞೂ ಕೆಲಸ ಜಗ್ಗಿನೇ ಇತ್ತು. ಆದ್ರೆ ಈ ಪ್ರೇಮಿ ಏನೋ ಒಂದು ಸುದ್ದಿ ಹೊತ್ಕೊಂಡ್ಬಂದ್ಲವ. ಅದಕ್ಕೆ ಎಲ್ಲ ಅಲ್ಲಿದಲ್ಲೇ ಬಿಟ್ಟು ಓಡಿ ಬಂದ್ವಿ ನೋಡಿ ನಂತಲೆ. ಇದನ್ನವ ನಿನ್ನ ಮುಂದೆ ಹೇಳ್ತೀವಿ ಅನ್ನಂಗಾಗಿತ್ತು. ಅದಕ್ಕೆ ಬಂದ್ವವ. ಹೌದಾ ಏನಾಯ್ತು? ಏನು ಸುದ್ದಿ ಪ್ರೇಮಿ? ಏನು ಸುದ್ದಿ ಅದು? ಲಕ್ಷ್ಮಕ್ಕ ಮತ್ತು ನೀನು ನನ್ನ ಮೇಲೆ ಸಿಟ್ಟಾಬಡವ. ಊರಾಗ ಎಲ್ಲ ಮಾತಾಡಕತ್ತದನ್ನ ನಾನು ನಿನ್ನ ಕೀ ಮುಡ್ಸಾಕತ್ತೀನಿ. ಮತ್ತು ನಿನಗೆ ಗೊತ್ತಿಲ್ದಂಗೆ ಮತ್ತು ಚಲೋ ಲೋಡು ಕೆಟ್ಟ ಹೆಸರು ಹಬ್ಬದು. ಆದಷ್ಟು ಜಲ್ದಿ ನಿನಗೆ ಗೊತ್ತಾದ್ರೆ ಏನಾರು ಅದಕ್ಕೊಂದು ಉಪಾಯ ಏನಾರು ಮಾಡ್ತಿ, ಅದಕ್ಕೆ ಏನಾರು ಒಂದು ಕಡಿವಾಣ ಹಾಕ್ತಿ. ಯಾರು ಏನಂತಂದ್ರೆ ಮಾಡಕ್ಕೆ ಬರ್ತಲ್ಲ. ನಿನಗೆ ಗೊತ್ತಿಲ್ಲ ಅಂದ್ರೆ ಮಂದಿ 100-800 ಮಾತಾಡ್ತಾರೆ. ಅದಕ್ಕೆ ಮತ್ತೆ ರೆಕ್ಕಿ ಪುಕ್ಕನ್ನು ಬರ್ತಾವೆ ನೋಡು. ಅದಕ್ಕೆ ಸ್ವಲ್ಪ ಇರೋದ್ರಾಗ ಕಿವಿ ಬಿಟ್ಟ ತಕ್ಷಣ ನಿನಗೆ ಹೇಳೋಕೆ ಧೈರ್ಯ ಬರಲಿಲ್ಲ. ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದು ನೋಡಿ ಹೇಳಕ್ಕೆ. ನೀವು ಮತ್ತು ನಾವು ಹಂಗಂತ ಏನೋ ತಿಳ್ಕೊಬಿಡುವ. ನಿಜವಾಗೂ ದೇವರಾಣಿ ಮನೆ ಹೋಗ್ತೀನಿ ನಾನು. ಕಿವಿ ಬಿದ್ದದ್ದು ಕೂಡಲೇ ನಿನಗೆ ಬಂದು ಹೇಳಕ್ಕೆ ಬಂದೀನಿ. ಮತ್ತೆ ಅಯ್ಯ ಆತು ಬಿಡು, ಇಷ್ಟೆಲ್ಲ ಹೇಳಿದ್ಮೇಲೆ ನಾನ್ಯಾಕೆ ನಿನ್ನ ಮೈ ಸಿಟ್ಟಾಗಲಿ? ಏನು ಅಂಥದ್ದೇನು ಅಲ್ಲ, ಇಬ್ಬರಿ ಇದನ್ನ ಹೇಳ್ತಾರವ. ಏನಾಗೈತೆ ಹೇಳ್ರಿ? ಅಯ್ಯ ಬೆಳ್ಳರ ಹೇಳಕ್ಕಂತಾನೆ ಬಂದಿರಿ. ಅದೇನದ ಮತ್ತೆ ಹಂಗೆ ಹಿಂಗೆ ಅಂಥದ್ದೇನಾಗೈತಿ? ಗಂಟ್ಲಾಗ ಹಿಚ್ಕೊಳಕತ್ತಿರಲ್ಲ ಹೇಳ್ಬಿಡ್ತಾರೆ ಆತಾಗ. ಏಯಮ್ಮ ಸುಮ್ಮನಿರು ಒಟ್ಟು. ಈಗ ನಾ ಹೇಳೋ ವಿಚಾರ ಏನಾರ ನೀ ಕೇಳಿದ್ರೆ ನೀನು ಇಲ್ಲೇ ರುದ್ರ ಅವತಾರ, ಚಂಡಿ ಚಾಮುಂಡಿ ಕಾಳಿ ಎಲ್ಲ ಅವತಾರ ನಿನ್ನ ತಾಳ್ತಿ. ಹೌದಾ ಹೊಂತದೈತೆ ಅಡ್ಬಿಟ್ಟಾರ ಹೇಳಾರ್ದ ಕೊಲ್ತಿರ್ಲೇ ನನ್ನ ಮೊದ್ಲು ಹೇಳ್ರಿ. ಹೌದಾ ವಿಜಯ್ ಏನಾಯ್ತು? ಲಕ್ಷ್ಮಕ್ಕ ಅದು ನಾನು ಊಟ ಮಾಡಿ ಬರಾಕತ್ತಿದ್ದೆ. ರೇಣವನ ಮನೆ ಮುಂದೆ ಕಲವನ ಮನೆ ಮುಂದೆ ಹಾಸ್ಬರದ್ದು ಅವ್ರ ಮನೆ ಆಜು ಬಾಜು ಅಲ್ಲ, ಅವರಿಬ್ರು ಮಾತಾಡಕತ್ತಿದ್ರು. ಏನ ಹಿಂಗೆ ಮಾತಾಡಕತ್ತಿದ್ರ? ಇಲ್ಲೋಡ ಪ್ರೇಮಿ ನಡಿಲೆ ಮೊದಲ ಹೋಗಿ ಆ ತಂತಿ ಅಂತ ನಾಲ್ಕು ಕೂದಲ ಇಟ್ಕೊಂತಿಲ್ಲ ಇಂತ ಮಾತಾಡ. ಮೊದಲ ರೇಣಿನ ಕಲ್ಲಿನ ಇಬ್ಬರನ್ನು ಕಲ್ಲು ತಗೊಂಡು ಕಟ ಕುಟ್ಟಿ ಜಜ್ಜಿ ಯಾವಾಗ ಜ್ಞಾಪಕ ಅಂತ ಕೇಳ್ಬರ್ತೀನಿ ನಡಿ. ಅಲ್ಲೇ ನಮ್ಮ ಮನೆ ಬಗ್ಗೆ ಇಷ್ಟು ನಾಲ್ಗೆ ಹರಿದು ಬಿಟ್ಟು ಮಾತಾಡಕತ್ತಾರಂದ್ರೆ ಇವ್ರನ್ನ ಬಿಡಬಾರ್ದು. ನೋಡ್ಯಾರಂತಾನ ನನ್ನ ಮೊಮ್ಮಗ ಹಂಗದನಂತ. ನನ್ನ ಮೊಮ್ಮಗ ಹೆಂಗದನಂತ ನನಗೆ ಗೊತ್ತು. ಅಷ್ಟೆಲ್ಲ ನಾ ಹುಡುಗಿ ಮೆಚ್ಕೊಂಡು ನನ್ನ ಮೊಮ್ಮಗನ ಓದಿಲ್ಲ ಅಂದ್ರೂ ಮಾಡ್ಕೊಳತ್ತಂದ್ರೆ ಅತ್ತ ಅಷ್ಟು ಒಳ್ಳೆತನ ಅಂತ ಮಾಡ್ಕೊಂಡೈತಿ. ಅಲ್ಲ ಆ ಹುಡುಗಿ ಕಿವಿಗೆ ಏನಾರ ಈ ವಿಚಾರ ಬಿತ್ತಂದ್ರೆ ಎಷ್ಟು ನೋವು ಆಗಬಾರ್ದು. ಎಷ್ಟು ನೋವು ಆಗಬಾರ್ದು ಆ ಹುಡುಗಿಗೆ. ಬೇಂಡ್ಲಾರ ಚಂದಿದ ಸಂಸಾರ ಹಾಳು ಮಾಡ್ಕೊಂತ ಒಟ್ಟು ಚಂದಿದ ಮನೆ ಬೆಂಕಿ ಹಚ್ಚಂತ ಬೇಂಡ್ಲಾರ ಅವರು. ಇವ್ರನ್ನ ಬಿಡಬಾರ್ದು. ಇವ್ರನ್ನೇ ನಡ್ಲಿ ಲಕ್ಷ್ಮಿ ನಡಿ. ಎಟ್ಟಿಗೆ ತೊಗೊಂಡು ಬೂಟ್ ತೊಗೊಂಡು ಬರಬಾರ ನಡಿಯಕಿನ ಬಾಯ ಬೂಟ್ ಇಟ್ಟು ಬರ್ಬರ್ತನಕಿನ. ಏನಂತ ತಿಳ್ಕೊಂಡ್ರೆ ನಮ್ಮನೆ ವಿಚಾರ ಮಾತಾಡಕ್ಕಂದ್ರೆ ಅಗ್ರಂತ ತಿಳ್ಕೊಂಡ್ರೆ ಯಾವಾಗ ಇಕ್ಕಿದ್ ಹಬ್ಬಿಸ್ತಿಕ್ಕಿ ಆಕಿನೇನೆಲ್ಲ ಜುಟ್ಟಿಡ ನೆಲಕ್ಕೆ ಬಡ್ದು ಬಿಡಿತ್ನಕಿನ. ನಡಿ ಹೋಗ ನಡ್ರಿ. ಲಕ್ಷ್ಮಕ್ಕ ದುಡುಕ್ ಬೇಡ್ರಿ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರೆ ಎಲ್ಲ ಕೆಟ್ಟೋಗುತ್ತಾ. ಈಗ ನೋಡು ಅಪವಾದ ಬಂದೈತಿ. ಆ ಟೀಚರು ಮತ್ತು ನಿನ್ನ ಮಗಗೆ ಸಂಬಂಧ ಐತಿ ಅಂತ ಹೇಳ್ಯಾರ. ಆ ಟೀಚರ್ ಹೆಂಗೆ ಆಕಿ ಟೀಚರ್ ಹಿಂಗೆ ಮಾತಾಡಕತ್ತಾಳ ಅಂತ ಈಗ ಬೆಂಕಿಲ್ದ ಹೊಗೆ ಆಡಲ್ಲ ಹಂಗಂತ ನಾನು ನಿನ್ನ ಮಗನ ತಪ್ಪೈತೆ ಅಂತ ಹೇಳಕತ್ತಿಲ್ಲ. ನಿನ್ನ ಮಗಗೆ ಗೊತ್ತಿಲ್ದಂಗೆ ಟೀಚರ್ ಹಬ್ಸಕತ್ತಾಳೋ ಅಥವಾ ಟೀಚರ್ ಹೆಸರು ಇಲ್ಲೋ ಯಾವ ಟೀಚರ್ ಕೊಟ್ಟು ಯಾರು ಶಾಮೀಲಾಗಿ ಇದನ್ನೇನೋ ನಾಟಕ ಮಾಡಿ ಇದನ್ನ ಹಬ್ಸಕತ್ತಾರೋ ಏನೋ ಒಟ್ಟು ನಡೆದೈತಿ. ಆದ್ರೆ ಅದನ್ನು ಹೆಂಗೆ ಅಂತ ಕಂಡುಹಿಡಬೇಕು ಹೊರತು ನೀವು ಹೋಗಿ ಬಾಯ್ ಮಾಡಿದಂದ್ರೆ ಈಗ 4 ಮಂದಿಗೆ ಗೊತ್ತಿದ್ದು 10 ಮಂದಿಗೆ ಗೊತ್ತಾಗತ್ತೆ. ಓ ಇದು ಹಿಂಗೆ ಬಾಯ್ ಮಾಡತ್ತಾರಂದ್ರೆ ಹಂಗೆ ಇದ್ದಿರ್ಬೋದು. ಬೆಂಕಿಲ್ದ ಹೊಗೆ ಹೆಂಗಾಡತ್ತೆ ಅಂತ ನಿನ್ನ ಮಗಂದು ಅಪಪ್ರಚಾರ ಮಾಡ್ದಂಗತ್ತೆ. ಅದಕ್ಕೆ ನಾನು ಹೇಳಕತ್ತೀನಿ ಇದನ್ನು ಸೂಕ್ಷ್ಮಿಗೆ ಅದೇನ ಅಂತಾರಲ್ಲ ಬಾಳಿ ಎಲೆ ಮೇಲೆ ಇದು ಮುಳ್ಳಿನ ಮೇಲೆ ಬಾಳಿ ಎಲೆ ಬಿದ್ದಾಗ ಸೂಕ್ಷ್ಮಿ ತಗೋಬೇಕಂತಾರಲ್ಲ ಇಲ್ಲ ಹರಿದೋಗುತ್ತೆ. ಹಂಗೆ ಸ್ವಲ್ಪ ವಿಚಾರ ಮಾಡು. ಇದನ್ನ ಹಂಗೆ ಕಂಡಿಡೋದು ಬೇಡ, ಗುಪ್ತವಾಗಿ ಕಂಡಿಡಿಬೇಕು. ವಿಚಾರ ಮಾಡು. ಯಮ್ಮ ನೀನು ಸಿಟ್ಟು ಇದನ್ನ ಮಾಡೋ ಸುಮ್ಮನಿರು. ನಿನ್ನ ಮಾಮ ಹೆಂಗದನ್ನ ನಿನಗೂ ಗೊತ್ತು ನಮಗೂ ಗೊತ್ತು. ಅದಕ್ಕೆ ಇಲ್ಲಿ ಹೇಳಕ್ ಬಂದೀವಿ. ಹಂಗೇನಾರ ನಿನ್ನ ಮಾಮ ಕೆಟ್ಟಿದ್ದಂದ್ರೆ ಅವಾಗ ಅಲ್ಲೇ ಅಯ್ಯ ತಂಗದನ್ ಬಿಡು ಮಾಡೋದ ಹಂಗೆ ನಮ್ಗೇನು ಬೇಕು ಬಿಡು ಹೆಂಗಾರ ಮಾಡ್ಕೊಲ್ಲ ಅಂತ ಬಿಟ್ಟು ಬರ್ತಿದ್ವಿ. ಆದ್ರೆ ನಮ್ಮ ಹುಡುಗ ಹೆಂಗೈತೆ ಅಂತ ನಮ್ಗೆ ಗೊತ್ತು. ನಾವು ಇಲ್ಲೇ ದಿನ ಬೆಳಗಾದ್ರೆ ನೋಡಿವಿ. ಆ ಹುಡುಗ ಬಂಗಾರದಂತ ಹುಡುಗ ಅದನ್ನ ಹಿಂಗೆ ಬೋದಕ್ಕಿರ್ತೈತೆ. ನಮಗೂ ಹೊಟ್ಟೆಗೆಲ್ಲ ಸಿಟ್ಟು ಬಂದೆ ಓಡಿ ಬಂದಿರೋದು ಇಲ್ಲಿ ಏನಾರು ಮಾಡಬೇಕಂತಂದು. ನೀನು ಸುಮ್ಮನಿರು ಏನಾರ ಒಂದು ಮಾಡೋಣ. ಅಲ್ಲ ನನ್ನ ಮೊಮ್ಮಗ ಅಂದ್ರೇನು
ತೋಟದ ಮನೆಗೆ ಹೋಗೋದಂದ್ರೇನು, ಅದು ಅಡ್ಬಿಟ್ಟು ಟೀಚರ್ನ ಕರ್ಕೊಂಡು ಹೋಗೋದಂದ್ರೇನು? ಹಾಂ, ಇಂಥವೆಲ್ಲ ಕೇಳಕ್ಕೆ ಕಿವಿಗೆ ಆಸೆ ಅನ್ಸುತ್ತೆ. ನನ್ನ ಮೊಮ್ಮ ಬಂಗಾರದಂತಂದು ಈಗ ಆತ ಹಿಂಗೆ ಅಂತಂದು ಕೇಳಿದ್ರೆ ಆ ಹುಡುಗ ಎಷ್ಟು ಮನಸ್ಸಿಗೆ ಬೇಸರ ಮಾಡ್ಕೊಳಂಗಲ್ಲ. ಅಲ್ಲ, ಆ ಹುಡುಗನ ಮರೀದಿ ಹಾಂ, ಇಷ್ಟು ಮರೀದಿ ನಿಂತು ಹರಾಜಾಕತ್ತಾರಂದ್ರೆ ಯಾ ಬೇಂಡ್ಲಿದ್ದಳಕ್ಕಿ ಮಾಡ್ಬೇಕಾಕಿನ. ಏನ್ರಿ ಜಯಕರ ವಿಜಯಕರ, ಏನ್ ನೀವು ಮಾತಾಡಕತ್ತಿದ್ದೆ? ನಾನು ಎಲ್ಲ ಬರಾಕತ್ತಿದ್ದೆ ಬಾಗಲ್ದಾಗ, ನೀವು ಮಾತಾಡ್ದೆಲ್ಲ ಕೇಳಿಸ್ಕೊಂಡಿ ನಾನು. ಯಾರ್ಯದು ನನ್ನ ಮಗನ ಬಗ್ಗೆ ಹಿಂಗೆ ಅಪ್ಸರ್? ರೀ ಬಂದ್ರೆ ನೋಡಿದ್ರನ ನೋಡಿದ್ರನ ನಮ್ಮ ಮನೆ ಬಗ್ಗೆ ಎಷ್ಟು ದ್ವೇಷ ಇಟ್ಕೊಂಡ್ರ ಯಾರ ಸೋಸಕ್ಕ ನಮ್ಮ ಮನೆ ಮರ್ಯಾದೆ ತೆಗಿಬೇಕಂತ ನನ್ನ ಮಗ ಅಷ್ಟು ಸಂಪನ್ನ ಹುಡುಗನ ಮೇಲೆ ಅಪ್ಪದ ಹಾಕ್ಯಾರ. ಅಲ್ಲ, ಆ ಟೀಚರ್ ಆಕಿ ಯಾವ ಆಕಿ ಏನು ಆಕಿ ನನ್ನ ಮಗನ ಬಗ್ಗೆ ಹಿಂಗಂತಂದು ಏನ ಟೀಚರ್ ಅಪ್ಸಳು ಏನೋ ನಡೆಯಕತ್ತೈತ್ರಿ. ನಮ್ಮ ಮನೆ ಮರ್ಯಾದೆ ತೆಗಿಬೇಕಂತ ಯಾರೋ ಹೊಂಚಕ್ಕೊಂಡು ಸಂಚಕ್ಕೊಂಡು ನಮ್ಮ ಮಗ ಸೊಸಿ ಚಂದಗಿರೋದನ್ನ ಇದು ಮಾಡಿ ಕೆಡಿಸಿ ನಮ್ಮ ಮನೆಯ ದಿವಾಳಿ ಎಬ್ಸ್ಬೇಕಂತ ಮಾಡ್ಯಾರಿ. ಹೊಟ್ಟೆ ಗುರಿ ಬಿದ್ದೈತವ್ರಿಗೆ ನಾವು ಚಂದಗಿರೋದು. ಯಾರು ಇರ್ಬೇಕು ಅವರು? ಲಕ್ಷ್ಮಕ್ಕ, ಯಾರು ಯಾಕೆ ಇರಲಿ ಅವರು. ಈಗ ನಾವು ಯಾರು ಅಂತ ಕೇಳೋಕ್ಕಾಗಲ್ಲ, ಆದರೆ ಎಲ್ಲಿಂದ ಹುಟ್ಟಿತಿದು ಅನ್ನೋದನ್ನ ಹಿಡಿದ್ರೆ ಇದಕ್ಕೆಲ್ಲದಕ್ಕೂ ಕಾರಣ ಗೊತ್ತಾಗತ್ತೆ. ನೀವೇನು ಕೆಲಸ ಮಾಡು, ನೀವು ಗೊತ್ತಿಲ್ದಾಗತ್ತೆ, ನೀವು ಈಗ ಹೆಂಗದ್ರಲ್ಲ ಹಂಗೆ ಇರ್ರಿ. ನಾವು ಈಗ ಇದು ಹಬ್ಬತ್ತಲ್ಲ ಊರಾಗ ಸುದ್ದಿ, ನಾವು ಏನು ಹಂಗೆ ಯಾರ್ಯಾರು ಹೇಳ್ತಾರಲ್ಲ ನಿನಗೆ ಯಾರು ಹೇಳಿದ್ರು ಅಂತಂದು ನಾವು ಊರಾಗ ಎಲ್ಲರೂ ಕೊಟ್ಟು 4 ಮಂದಿ ಕೊಟ್ಟಾಗ ಮಾತಾಡಿ ಕಡಿಗೆ ಅಂತ ಗೊತ್ತಾಗುತ್ತಲ್ಲ ಮೂಲ ಹುಟ್ಟಿಸ್ತವ್ರು ಯಾರಂತ, ಅಲ್ಲಿ ಬುನಾದಿ ಹಿಡಿದ್ರೆ ಗೊತ್ತಾಗತ್ತೆ. ನೀವು ಸುಮ್ಮನಿರು, ನಾವು ಹೆಂಗೆ ಬಾಯ್ ಬಿಡಿಸ್ಬೇಕು ಬಿಡಿಸ್ತೀವಿ. ಅಷ್ಟು ಮಾಡ್ರಿ. ಯಾವೇಕಿ ಬುಬುಣಿ ಯಾವೇಕಿ ನನ್ನ ಮೊಮ್ಮಗನ ಬಗ್ಗೆ ಹಿಂಗೆ ಹೇಳಕತ್ತಾವ ಅಂದ್ರೆ ಆಕಿನೇನಿಲ್ಲಕಿನ ಜುಟ್ಟು ತಿರುಗಾಡ್ಬಿಡ್ತೀನಿ ಆಕಿನ. ಆಕಿ ಯಾರಂತ ಕಂಡು ಹಿಡ್ಕೊಂಬರ್ಲಿ ಆಕಿನ. ಅತಿ ಪಾರ್ವತಿ, ನೀ ಯಾವ ಬಂದವ? ನೀವೆಲ್ಲ ಮಾತಾಡಕತ್ತಿದ್ರಲ್ಲ ಅವಾಗ ಬಂದೆ. ಹೌದಾ? ಅದು ಏನ ಬಿಡವ, ಮಂದಿ ಆಗ್ಲಾರ್ದರು ಹಂಗಿಂಗೆ ಮಾಡಿ ಅಪ್ಸ್ಯಾರ ಹುಡುಗನ ಬಗ್ಗೆ, ಅದೆಲ್ಲ ತಲೆ ಕೆಡ್ಸ್ಕೊಬೇಡ. ಅತ್ತಿ, ನನಗೆ 1000 ಮಂದಿ ಬಂದು ನಿನ್ನ ಗಂಡ ಹಿಂಗೆ ಅಂದ್ರು ನಾನು ನಂಬಲ್ಲ. ಯಾಕಂದ್ರೆ ನನ್ನ ಗಂಡ ಹೆಂಗಂತ ನನಗೆ ಗೊತ್ತು. ಹಂಗಂತ ನನ್ನ ಗಂಡನ ಮ್ಯಾಗ ಹಿಂಗೆ ಅಪೋದ ಬಂದೈತಂದ್ರೆ ನಾ ಸುಮ್ಮನಿರೋ ಮಗಳೇ ಅಲ್ಲ. ಇದು ನನ್ನ ಗಂಡನ ಮನೆ ಮರ್ಯಾದೆ ಪ್ರಶ್ನೆ, ನನ್ನ ಗಂಡನ ಮರ್ಯಾದೆ ಪ್ರಶ್ನೆ. ಅದನ್ನು ನಾನು ಏನು ಮಾಡ್ಬೇಕಂತ ನನಗೆ ಗೊತ್ತು, ಮಾಡ್ತೀನಿ. ಇದು ಯಾರು ಹಬ್ಸ್ಯಾರ ಎಲ್ಲಿಂದ ಬಂತು ಅವ್ರು ತಕ್ಕ ಮಂಗಳಾರತಿ ಮಾಡೋವರೆಗೂ ನಾ ಸುಮ್ಮನಿರೋ ಮಗಳಲ್ಲ. ಹೌದು ಪಾರ್ವತಿ, ಸುಮ್ಮನೆ ಬಿಡಕ್ಕೆ ಹೋಗ್ಬೇಡ. ಅದು ಏನಾಗದಾಗಲಿ, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ. ನೀ ಏನಂತ ಹಂಗೆ ಮಾಡೋಣ, ಆದ್ರೆ ಮಾತ್ರ ಅವ್ರು ಯಾರು ಅನ್ನೋದನ್ನು ಕಂಡು ಹಿಡಲೇಬೇಕು. ಅನ್ಸು ಯಾಕ, ನನ್ನ ಗಂಡ ಮುಗ್ದದನ, ಸಂಪನ್ನದನ. ಏನು ಅಪೋದ ಹಾಕಿದ್ರು ನಡೀತೈತೆ ಅಂತ ಯಾರು ತಿಳ್ಕೊಂಡ್ರಲ್ಲ, ನಾನು ಅದನ್ನ ತನ್ನ ಹಿಂದೆ ಅನ್ನೋದನ್ನು ಮರ್ತಾರ. ನನ್ನ ಗಂಡನ ಮುಟ್ಟಿದವರು ಕೆಟ್ಟ ಅಂತಲೇ ತಿಳ್ಕೊಂಡ್ಬಿಡ್ಬೇಕು. ಮಾಡ್ತೀನಿ ನಾನು. ಇನ್ನೊಂದು ಜನ್ಮದಾಗ ಮುಟ್ಟಿ ನೋಡ್ಕೋಬೇಕು, ಹಂಗೆ ಪೆಟ್ಟು ಕೊಡ್ತೇನೆ. ಹೌದು ಪಾರ್ವತಿ, ನಾವು ಸಣ್ಣ ಹುಡುಗಿದ್ದೆ ಅಂತ ನೋಡ್ಕೊಂತ ಬಂದು ಹೆಂಗದನ ಅಂತಂದು ಅಂತ ಒಂದು ಹುಡುಗನ ಮ್ಯಾಗ ಇಂಥ ಒಂದು ಅಪೋದ ಕೊಟ್ಟಾರಂದ್ರೆ ಎಷ್ಟು ದ್ವೇಷ ಇಟ್ಕೊಂಡ್ರಿ ಈ ಮನೆ ಮ್ಯಾಗ ಅಂತಂದು. ಮನಿನ ಹೊಡಿಬೇಕು, ಸಂಸಾರನ ಹೊಡಿಬೇಕು, ಗಂಡ ಹೆಂಡತಿ ನಗಿಸ್ಬೇಕು, ಏನೋ ಒಂದು ಕೆಟ್ಟದ್ದು ಇಟ್ಕೊಂಡ್ರ. ಇವ್ರಿಗೆ ಸರಿಯಾಗಿ ಕಲಿಸ್ಬೇಕು. ಅಲ್ಲ, ನೀವೆಲ್ಲ ಹೆಣ್ಮಕ್ಳು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀರಿ? ನಾ ಮಾಡ್ತೀನಿ ಸುಮ್ಮನೆ, ಏನಿಲ್ಲ. ಯಾರ್ಯಾರು ಹಬ್ಸ್ಯಾರು ಹೋಗಿ ಅವ್ರವ್ರ ಮನೆ ಮುಂದೆ ಹೋಗಿ ಮತ್ತು ಅವ್ರವ್ರ ಗಂಡ್ರನ್ನ ಹೇಳೋದು ಯಾವ್ದು ಕೊಳ್ಳಪಟ್ಟಿರಿ ಹೇಳ್ಕೊಂಬಂದು ಹಂಗೆ ಹಾಕಿ ಕೊಡ್ತೀನಿ ಅವ್ರನ್ನ, ಅಂದ್ರೆ ದಾರಿ ಬರುತ್ತೆ. ಗೌಡ್ರೆ, ಇದು ಹೆಣ್ಮಕ್ಳು ಮಾತಾಡ್ಕೊಂಡು ಹಬ್ಬಿರೋದ್ರಿ. ಸುಮ್ಮನೆ ಗಂಡ್ಮಕ್ಳನ್ನ ಹೊಡೋದು ಮತ್ತು ಒಂದಕ್ಕೆ ಆಗ ಚಲೋ ಅಲ್ಲ. ಯಾರ ಮನೆಗೆ ಹೆಣ್ಮಕ್ಳು ಮಾತಾಡೋರಲ್ಲ ಅವ್ರವ್ರ ಗಂಡ್ರಿಗೆ ಅವರ ಹೊಡಿತಾರ್ತಾಳ್ರಿ, ಅವಾಗ ಗೊತ್ತಾಗುತ್ತೆ. ನೀವು ಯಾಕೆ ಸುಮ್ಮನೆ ಕೆಟ್ಟರಕ್ಕಿರಿ? ಓಣ್ಯಾಗ ನಿಮ್ಗೊಂದು ಇದು ಐತಿ, ಊರಾಗ ದೊಡ್ಡ ಸ್ಥಾನ ಐತಿ. ಸುಮ್ಮನೆ ನೀವು ಯಾರೋ ಮಾತಾಡೋದಕ್ಕೆ ಕಿವಿ ಕೊಟ್ಟು ಜಗಳಾಡಿ ನಾಳೆ ನಮ್ಮ ಹೆಂಡರು ಏನೋ ಹೆಣ್ಮಕ್ಳು ಒಬ್ರಿಗೊಬ್ರು ಆಡ್ಕೊಂಡ್ರಪ್ಪ, ನಾವು ಏನು ಮಾಡಿದ್ದಿಲ್ಲ ನಮ್ಮನ್ನ ಯಾಕೆ ಕೊಡೋದ್ರಿ ಅಂತ ನಾಳೆ ನಿಮ್ಮ ಕೆಟ್ಟ ಹೆಸರು ಬಿಡ್ಬಾರ್ದು ನೋಡ್ರಿ. ನೀವೀಗ ಹೆಣ್ಮಕ್ಳು ಯಾರು ಮಾತಾಡೋಂತ ಗೊತ್ತಾತಂದ್ರೆ ನಾವು ಹೋಗಿ ಅವ್ರಿಗೆ ಇಡ್ತೀವಲ್ಲ ತುಂಬ ಸಗಣಿ ಪುಟ್ಟಿನ ಅವ್ರ ಬಾಯಾಗ, ಅವಾಗ ಅವ್ರ ಗಂಟು ಸುಮ್ಮನಿರ್ತಾರೆ. ಮಂದಿ ಮನೆ ಸುದ್ದಿ ನಿಮ್ಗೆ ಎದಕ್ಕೆ ಬೇಕಿತ್ತು ಇಂಥದ್ದು, ಅದು ಹೋಗಿ ಗೌಡ್ರ ಮನೆಗೆ ಎದಕ್ಕೆ ಬೇಕಂತಂದು ಅವ್ರವ್ರ ಒತ್ತಿರ್ತೀರಿ ಅವ್ರ ಹೆಂಡ್ರನ್ನ. ನೀವು ತಲೆ ಕೆಡ್ಸ್ಕೊಬೇಡ್ರಿ ಗೌಡ್ರೆ, ಸುಮ್ಮನಿರಿ, ನೀವು ಆರಾಮಿರಿ. ಇದು ಹೆಂಗಂತ ಪರಿಹಾರ ನಾವು ಹುಡುಕ್ತೀವಿ. ಆತ್ರಿ ಚಕ್ರ, ನೀವೆಲ್ಲ ಏನೋ ಹೆಣ್ಮಕ್ಳು ಮಾಡ್ತೀನಿ ಅಂತೀರಿ, ಮಾಡ್ರಿ. ನಿಮ್ಮ ಮೀರಿದ ಆದ್ಮೇಲೆ ನಾ ಸುಮ್ಮನಿರೋ ಮಗ ಅಲ್ಲ. ನನ್ನ ಮಗಂದ ನನ್ನ ಸೊಸಿ ಜೀವನ ಹಾಳು ಮಾಡಕ್ಕೆ ಪ್ರಯತ್ನ ಮಾಡಕತ್ತಾರ, ನಮ್ಮ ಮನಿನ ಹೊಡಿಬೇಕಂತಾರಂದ್ರೆ ಅವ್ರನ್ನ ಹೆಂಗೆ ಹುಡ್ತೀನಿ ರೀ? ನಾ ಬಿಡ ಮಗನೇ ಅಲ್ಲ. ನೋಡೋಣ, ನಿಮ್ಮ ಕೈ ಮೀರಿದ್ಮ್ಯಾಗ ನಾನು ಮಾತ್ರ ನಂದು ಏನು ಮಾಡ್ಬೇಕು ಮಾಡ್ತೀನಿ ನಾನು. ಜಯಕ್ಕ ವಿಜಯಕ್ಕ ಪ್ರೇಮಕ್ಕರ, ನಾ ಹೇಳೋದು ಕೇಳಿಸ್ಕೊರಿ, ನಾ ಹೇಳ್ದಂಗೆ ಮಾಡೋಣ. ಅಷ್ಟೇ ಮಾಡಂತಾನೆ ಅನ್ಸೆ. ಎಲ್ಲರೂ ಸೇರಿ ಇದನ್ನು ಮಾಡಿದ್ರೆ ಯಾರಂತ ಹೊರಗೆ ಗೊತ್ತಾಗುತ್ತಾ ಮಾಡೋಣ ಸುಮ್ಮನೆ.